ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನ್ವಿಸ್ ಮಿನಿ ಗ್ಲಾಮರ್. ಸೊ ಫ್ರೆಂಡ್ಸ್, ಇವತ್ತು ನನ್ನ ಫೇವ್ರೆಟ್ ಪ್ಲೇಸಿಗೆ ಬಂದಿದ್ದೀನಿ. ಅದು ತಣ್ಣೀರ್ ಬಾವಿ ಮತ್ತೆ ಸುಲ್ತಾನ್ ಬತ್ತೇರಿ. ಆಯ್ತಾ, ನಾನು ಸಣ್ಣಲ್ಲಿದ್ದಾಗ ನಾನು ಈ ಕಡೆ ಬಂದಿದ್ದು ತುಂಬಾ ದಿವಸ ಆಯ್ತಾದ್ರೆ, ಅದಕ್ಕೆ ನಾನು ಇವತ್ತು ಪುನಃ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಸೊ ಬನ್ನಿ, ಸ್ಟೇ ಟ್ಯೂನ್. ತುಂಬಾ ಸ್ಟ್ಯಾಚ್ಯೂಸ್ ಇದೆ. ಅದು ಯಾರನ್ನು ಚಿನ್ನಮ್ಮನ ಎತ್ಕೊಂಡು ಹೋಗ್ತಿದ್ದಾರೋ? ನಾನಲ್ಲ, ಅದೇ ಚಿನ್ನಮ್ಮನ ಎತ್ಕೊಂಡು ಹೋಗ್ತಿದ್ದಾರೋ. ಸೊ ನಾವಿವಾಗ ಜಸ್ಟ್ ಬೋಟಿಗೆ ಹೋಗ್ತಿದ್ದೇವೆ. ನಾವು ಇದು ಈ ಕಡೆಯಿಂದ ಆ ಕಡೆ ಇನ್ನೊಂದು ಬೀಚ್ ಇದೆ, ಅದಕ್ಕೆ ನಾವು ಒಂದು ಬೋಟ್ ತಗೊಂತೀವಿ. ಬೋಟ್ ಇಂದ ನಾವು ಇನ್ನೊಂದು ಬೀಚಿಗೆ ಹೋಗ್ತಿದ್ದೇವೆ. ಟಿಕೆಟ್ ತಗೋಬೇಕಪ್ಪ. ಹಾ, ಫಸ್ಟ್ ಟಿಕೆಟ್ ತಗೊಳ್ಳಬೇಕು, ನೋಡೋಣ ಬಿಡಲ್ಲ. ಓಕೆ, ಪರ್ ಹೆಡ್ ಎಷ್ಟು ಅಂತ ನೋಡೋಣ. ಎಸ್. ಗೂಗಲ್ ಪೇ ಮಾಡ್ತೀನಿ. 2 ವೇ ಬೇಕು. ಬೋಟ್ ಬಂದ್ಬಿಟ್ಟು 745 ಅಂತೆ. ಇಲ್ಲಿ ಪರ್ ಹೆಡ್ 40 ರುಪೀಸ್. ನಾವು 2 ವೇ ತಗೊಂಡಿದ್ದೇವೆ. 1 ವೇ ಆದ್ರೆ 20 ರುಪೀಸ್ ಪರ್ ಹೆಡ್ ಆಗುತ್ತೆ. ಇದು 2 ವೇ ಆದ್ರೆ 40 ರುಪೀಸ್. ಸೊ ಇದೇ ದಡ. ಅಪ್ಪು, ಇದೇನಂತ ಗೊತ್ತಾ ನಿಂಗೆ? ಸಿ ಅಲ್ಲ, ಈಗ ನೀನು ಹೋಗ್ತಿದ್ಯಲ್ಲ, ಓಷನ್ ಬೀಚ್. ಬೆಸ್ಟ್. ಬೋಟ್ ಇಲ್ಲೇ ಬಂದು ಕರೆಯಲ್ಲಿ ನಿಲ್ಲುತ್ತೆ. ಹೌದು, ಅಲ್ಲಿಂದ ನಾವು ಇನ್ನೊಂದು ಜಾಗಕ್ಕೆ ಹೋಗೋದು. ಕರೆಕ್ಟ್ ಅಲ್ಲ? ಇಲ್ಲಿ ಲೈನ್ ಕ್ಯೂಬ್ ಇರ್ಬೇಕು. ಬೋಟ್ ಬಂದಂಗೆ ಜನನ ಕಳಿಸ್ತಾ ಇರ್ತಾರೆ, ಬನ್ನಿ ಈ ಕಡೆ, ಬನ್ನಿ ಈ ಕಡೆ ಅಂತ. ಆಲ್ರೆಡಿ ಬೋಟ್ ಬಂದಿದೆ. ಒಂದು ಬೋಟ್ ಬಂದಿದೆ, ಆದ್ರೆ ಅದು ಹೋಗಲ್ಲ ಅಲ್ಲ. ಹಾ, ಕಟ್ಟಿದ್ದಾರೆ. ಹೋಗ್ಬಾರ್ದು ಎಲ್ಲ ಕಟ್ಟಿಟ್ಟಿದ್ದಾರೆ. ಹಾ, ನೋಡಿ ಇಲ್ಲ, ಆ ಕಡೆ ಒಂದು ಬೋಟ್ ಆಲ್ರೆಡಿ ಹೋಗ್ತಿದೆ, ಪುನಃ ಬರ್ತಿದೆ ಅನ್ಸ್ತಾ ಇದೆ ನಮ್ಮ ಹತ್ರನೇ. ಅದಾದ್ರೆ ಬಿಟ್ಕೊಂಡು ಪೀಪಲ್ಸ್ ಅನ್ನ ಆ ಕಡೆ ಬೀಚಿಗೆ ನಮ್ಮನ್ನ ಪಿಕಪ್ ಮಾಡಕ್ ಬರ್ತಿದ್ದಾರೆ ಅನ್ಸ್ತಾ ಇದೆ ಈ ಬೋಟೆ. ಇಲ್ಲಿಂದ ಲೋಡ್ ಮಾಡಿ ಅಲ್ಲಿ ಅನ್ಲೋಡ್ ಮಾಡ್ತಾರೆ. ರಿಟರ್ನ್ ಬರೋದು ಅಲ್ಲಿಂದ ಲೋಡ್ ಮಾಡಿ ಇಲ್ಲಿಂದ ಅನ್ಲೋಡ್ ಮಾಡ್ತಾರೆ. ಇಲ್ಲಿ ಅನ್ಲೋಡ್ ಮಾಡ್ತಾರೆ. ನೀನ್ ಹೋಗಿ ಅಲ್ಲಿ ಕುತ್ಕೊಂಡ್ಬಿಡ, ಆಯ್ತಾ? ಇವಾಗ ಈ ತರ ಬೋಟ್ ಸಿಕ್ಕಿದ್ರೆ ಮುಂದೆ ಈ ತರ ಇಲ್ವಾ, ಟೈಟಾನಿಕ್ ತರ, ಅದು ಅಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬಾ ಲೈನ್ ಮುಂದೆನೆ ಇದ್ದೇವೆ. ಬಂದುಕ್ಲೆ ರಪ್ಪ ಹೊಡ್ಬಿಡೋಣ ಅಷ್ಟೇ. ಸೀಟ್ ಗ್ರಾಬ್ ಮಾಡೋಣ, ಆಯ್ತಾ? ಬೋಟ್ ಇದೆ, ನಿಂಗೆ ಅದ್ರಲ್ಲಿ ಹತ್ತಿಸಿ ಬಿಟ್ಟು ಬಿಡುದು. ಫ್ಲೋಟ್ ಆಗ್ತಾ ಇದೆ, ಗಾಳಿ ಬರ್ತಾ ಇದೆ, ನೀರು ಫ್ಲೋಟ್ ಆಗುವಾಗ ಬೋಟ್ ಎಲ್ಲ ಆಡ್ತಿದೆ. ಇವಾಗ ಒಂದು ಮೂವ್ಮೆಂಟ್ ಆಯ್ತು, ನೋಡಿದ್ಯಲ್ಲ? ನೋಡಾಗ್ತಾ ಇದೆ, ನೋಡು. ತನ್ವಿಗೊಂದು ಸ್ಪೆಷಲ್ ನೇಚರ್ ಇದೆ. ಎಲ್ಲ ಉಲ್ಟಾ. ಅವಳು ಮುಂದೆ ಅಂತ ಹೇಳಿದ್ರೆ ಹಿಂದೆ, ಅವಳ ಪ್ರಕಾರ ಹಿಂದೆ ಅಂದ್ರೆ ಮುಂದೆ, ತುಂಬಿಸು ಅಂದ್ರೆ ಖಾಲಿ ಆಗೋದು, ಖಾಲಿ ಅಂದ್ರೆ ತುಂಬಿಸೋದು. ಎಲ್ಲ ಇದ್ರಲ್ಲೂ ಮತ್ತೆಂತ ಬೇರೆ ಯಾವ್ದೋ ಉಲ್ಟಾ ಪಲ್ಟಿ. ಅವಳು ಬರೀ ಉಲ್ಟಾ ಪಲ್ಟಿ ತನ್ವಿ. ಇಲ್ಲದಿದ್ರೆ ಒಂದ್ ಹೇಳ್ತೀನಿ, ಇವಾಗ ನಾನು ಈ ತರ ಸ್ಟ್ಯಾಂಡ್ ಮಾಡಿ ನಾನು ಈ ತರ ಇದ್ದಿರ್ಬೇಕಾಯ್ತಲ್ಲ. ಓಳು ಅಂದ್ರೆ ಓಳು, ಅವಳು ಅಂದ್ರೆ ಓಳು, ಅವರು ಅಂದ್ರೆ ಓರು. ಕನ್ನಡ ಅಂತೆ, ಕನ್ನಡ. ನಿನ್ ಕನ್ನಡ ಎಲ್ರು ಕಲಿಬೇಕು. ಹೌದು, ಸೀರಿಯಸ್ಲಿ. ನೋಡು ಚಿನ್ನು, ಅದ್ರಲ್ಲಿ ಒಂದು ತನ್ವಿ ಹರ್ಕೊಂಡು ಹೋಗ್ತಾ ಇರೋದು, ಕುಸ್ತಿ ಮಾಡ್ತಾ ಇರೋದು. ಗ್ರೂಪಿಸಮ್ ಅದು ಭಯಂಕರ ಟೀಮ್ ಲೀಡ್. ಅದ್ರದ್ದು ಹೇಗಿದೆ ಅಂದ್ರೆ ಗ್ರೂಪ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಚಿನ್ನ. ಅದಕ್ಕೆ ಟೀಮ್ ವರ್ಕ್ ನೋಡು, ಅಷ್ಟು ಆರ್ಗನೈಸ್ಡ್ ಆಗಿ ಹೋಗ್ತಾ ಇದ್ದಾರೆ ಎಲ್ಲ. ಮರಕೋತಿ ಆಟ, ಈ ತನ್ವಿದು ಮರಕೋತಿ ಆಟ.
ಮರಕೋತಿ ಆಟ ನೋಡು ಕರೆಕ್ಟ್ ನಮ್ ತನ್ನಿಗೆ ಇನ್ನೊಂದಿದೆ ಅಪ್ಪ ಮಂಗನ್ ತರ ಮಾಡಿ ತೋರ್ಸ ಕರೆಕ್ಟ್ ಆಗಿ ಮಾಡ್ತಾರ ನೋಡಿ ಸಾಕು ಸಾಕು ಬೋಟ್ ಬರ್ತಾ ಇದೆ ಅಲ್ಲಿ ಲೋಡ್ ಮಾಡಿ ಇಲ್ಲಿ ಪುನಃ ಲೋಡ್ ಮಾಡತ್ತೆ ಅಮ್ಮ ಹೇಳ್ದಾಗೆ. ಫಸ್ಟ್ ಅಲ್ಲಿಂದ ಎಲ್ಲ ಅನ್ಲೋಡ್ ಮಾಡ್ತಾರೆ ಆಮೇಲೆ ಲೋಡ್ ಮಾಡೋದು ಪುನಃ ಉಲ್ಟಾ ನೀನು ಇಲ್ಲ ಫ್ರೆಂಡ್ಸ್ ಇವಾಗ ಸ್ವಲ್ಪ ಜನರಿದ್ದಾರೆ. ಇವಾಗ ಅವರನ್ನ ಅನ್ಲೋಡ್ ಮಾಡ್ತಾರೆ ಆಯ್ತಾ. ಫಸ್ಟ್ ಅವರನ್ನ ಲೋಡ್ ಮಾಡ್ತಾರೆ. ಇವಾಗ ನೆಕ್ಸ್ಟ್ ನಾವು ಲೋಡ್ ಮಾಡೋದು. ಬೋಟ್ ಹೆಸರೇನು? ಬೋಟ್ ಹೆಸರು ಏನಪ್ಪ? ಓದು. ಶ್ರೀ ಮಾರಯ್ಯಮ್ಮ. ಸುಸ್ಸು ಮಾಡ್ತಾ ಇದೆ ಸುಸ್ಸು. ಅಪ್ಪು ಹರಿಬರಿ ಮಾಡಬಾರ್ದು. ಎಲ್ಲರೂ ಇಳಿದ್ಮೇಲೆ ನಾವು ಹತ್ತಬೇಕು. ಹೇಗಿದ್ರು ಕ್ಯೂ ಇದೆ ಅಲ್ವಾ, ನಾವೆಲ್ಲ ಹತ್ತದೆ ಬೋಟ್ ಅಂತೂ ಮೂವ್ ಆಗಲ್ಲ. ಸೊ ನೋ ರಶ್. ನಾವು ಇದೀವಲ್ಲ ಅವ್ರಿಗೂ ಕಾಣಿಸುತ್ತೆ. ಅವಸರವೇ ಅಪಘಾತಕ್ಕೆ ಕಾರಣ. ಇವಾಗ ನಾವು ಬೋಟ್ ಅನ್ನು ಹತ್ವಿ. ನಾವು ಇವಾಗ ಫಸ್ಟ್ ಸೀಟ್ ಆಗಿದೆ. ಫಸ್ಟ್ ಸೀಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಮೂವ್ ಆಗ್ತಿದೆ ಬೋಟ್. ಮೂವ್ ಆಗ್ತಿಲ್ಲ. ಅರಯ್ಯ ಬಂದಿರೋದೇನಾದ್ರು ನೆಂಪುಂಟು. ನಾ ಈ ತರ ಆಟ ನಾವೊಂದು ಸಾಂಗ್ ಹಾಕಿದ್ದೇವಲ್ಲ, ಯಾವ್ದು ಹೇಳ? ಅಲ್ಲ, ಕಾಗದ ದೋಣಿಯಲ್ಲಿ. ಅದು ಇಶಲ್ಲಮ್ಮ. ಗಿಡುಗ ಯಾವ್ದು ಗೊತ್ತಿಲ್ಲ. ಸ್ಲೋಲಿ ಮೂವ್ ಆಗ್ತಾ ಇದೆ ನೋಡಿ. ಆಗ್ತಿದ್ಯಾ? ಇಲ್ಲ ಇಲ್ಲ ಇನ್ನು ಆಗ್ತಾ ಇಲ್ಲ. ಫ್ಲಾಪ್ ಆಯ್ತು ಕೈ. ಅದು ನೀರಲ್ಲಿ ಇದ್ದೇವಲ್ಲ, ಫ್ಲೋಟ್ ಆದಂಗೆ ಫೀಲ್ ಆಗುತ್ತೆ. ನಾವು ಮೂವ್ ಆಗ್ತಾ ಇದೆ ಅಂತ, ಬಟ್ ಆಕ್ಚುಲಿ ಮೂವ್ ಆಗಿಲ್ಲ. ನೋಡಲ್ಲಿ ಚಾಲಕರು ಬಂದ್ರು. ಬೋಟ್ ಆಲ್ಮೋಸ್ಟ್ ಕಂಪ್ಲೀಟ್ ಫುಲ್ ಆಗಿದೆ. ಸೈಡ್ ಅಲ್ಲಿ ಕೂಡ ಕವರ್ ಅಪ್ ಮಾಡಿದ್ದಾರೆ. ಹೌದು. ಯಾರಿಗೆ ಸೀಟ್ ಬೇಡ, ಎಲ್ಲ ಸೈಡ್ ಅಲ್ಲಿ ನಿಂತ್ಕೊಳ್ಳೋದಾಗೈತೆ. ಕಂಪ್ಲೀಟ್ ಕವರ್ ಮಾಡೋದು. ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್. ಅದು ಬ್ರಿಡ್ಜ್ ತಾನೆ? ಬ್ರಿಡ್ಜ್ ಅನ್ಸುತ್ತೆ ಮೋಸ್ಟ್ಲಿ. It will be 20 square feet down, maybe, in this beach. How can... ಇಷ್ಟು ಬೇಗ ಬಂತಲ್ಲ. We have to get down now. ಈಗ ಹಾಕ್ಲಾ ಚಿನ್ನು? ಅಷ್ಟೇ ವ್ಯಾಲ್ಯೂನ ಒಂದು ಕೀಚನಿಗಿರೋ ಬೆಲೆ ಇಲ್ವಾ ನಂಗೆ? ಸೇಮ್. ಹೋದ್ರೆ ಹೋಯ್ತು. ಇವಳು ಚಿಕ್ಕ ಹೋಗಿದ್ದಕ್ಕಲ್ಲ ಅವಳು ಹೇಳಿದ್ದೇನು ಗೊತ್ತಾ? ಅವಳ ಹತ್ರ ಕ್ಯಾಮರಾ ಇರೋದು ಅವಳು ಅಂತ, ಇಲ್ಲದ್ರೆ ಬಿಟ್ಟು ಹೋಗ್ಲಿ ಅಂತ. ಇಲ್ಲ, ನಾ ಹತ್ರ ಹೇಳಿಲ್ಲ. ಫಸ್ಟ್ ಅಮ್ಮ ಅದ್ ಹೇಳಿದ್ರು ಬೇಡ ಅಂತ. ನನಗೆ ಬೇಡ ಇರ್ಲಿ ಅಂತ ಹೇಳಿದೆ. ಮತ್ತೆ ಅವಳು ನನ್ನ ಹತ್ರ ಸುಮ್ನೆ ಹೇಳ್ದೆ ಬೇಡ ಅಂತ. ಅಪ್ಪು ಎಲ್ಲ ಹೋಗ್ತಿದ್ಯಾ? ನಾನು ಇವಾಗ ಬೀಚ್ ಸೈಡಿಗೆ ಹೋಗ್ತಿದ್ದೀನಿ. ಏನ್ ದೊಡ್ಡ ಎಲ್ಲ ಗೊತ್ತು. ಇವಾಗ ಸುಲ್ತಾನ್ ಬತ್ತೇರಿ ಆಯ್ತು. ನೆಕ್ಸ್ಟ್ ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ತಣ್ಣೀರ್ ಬಾವಿ. ಎಸ್, ಎಕ್ಸಾಕ್ಟ್ಲಿ. ತಣ್ಣೀರ್ ಬಾವಿಗೆ ಹೋಗ್ತಾ ಇದ್ದೇವೆ ನಾವಿವಾಗ. ಏನುಂಟಲ್ಲಿ? ಬೀಚ್. ಬೀಚ್
ಮನೆ ಉಂಟು. ಹಾ ಹೌದು, ಅಜ್ಜಿ ಮನೆ ಇದೆ. ಫ್ಲೋಟಿಂಗ್ ಮನೆ ನಮ್ದು ಅಜ್ಜಿ ಮನೆ, ನೀರಲ್ಲಿ ಫ್ಲೋಟ್ ಆಗ್ತಾ ಇರತ್ತೆ. ಅಜ್ಜಿ ಕಟ್ಟಿಸಿದಾರಲ್ಲಿ. ಹೋಗೋಣ ನೈಟ್ ಅಲ್ಲೇ ಸ್ಟೇ ಮಾಡೋಣ ಆಯ್ತಾ. ಹುಲಿ ವೇಷ. ಇರುತ್ತೆ, ತಲೆಗೆಡ್ಸ್ಕೋಬೇಡ, ಒಳಗೆಲ್ಲ ಸಿಗುತ್ತೆ ನಿಮ್ಗೆ. ಅಪ್ಪು ನೋಡು, ನಾವ್ ಇವಾಗ ಎಂಟರ್ ಆಗ್ತಿದ್ದೇವೆ. ನೋಡಿ ತುಂಬಾ ಡೆವಲಪ್ ಆಗಿದೆ, ನಾವು ಲಾಸ್ಟ್ ಬರೋದಕ್ಕಿಂತ ಇವಾಗ. ಹೌದು, ನೋಡಿ ಡೆವಲಪ್ ಆಗಿದೆ. ಏನಿದು? ಬೆಂಗಳೂರು ಸ್ಮಾರ್ಟ್ ಸಿಟಿ. ಮಂಗಳೂರು ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಸಿಟಿ ಅಲ್ಲ, ಸ್ಮಾರ್ಟ್ ಸಿಟಿ ಅಂತ. ಇದೇನಕ್ಕೆ ಕೌಂಟರು? ಪುನಃ ಕ್ಯಾಶ್ ಕೌಂಟರ್ ಏನಿದು? ಬ್ಲೂ ಬೇ, ತಣ್ಣೀರ್ಬಾವಿ, ಬ್ಲೂ ಫ್ಲಾಗ್ ಬೀಚ್. ನಾನು ಅದೇ ಅನ್ಕೊಂಡಿದ್ದೆ, ಕ್ಯಾಶ್ ಕೌಂಟರ್ ಆ ಕಡೆ ಇದೆ, UPI ಕೌಂಟರ್ ಈ ಕಡೆ. ಆಗ್ತಿಲ್ಲ ಬಾಮ. ಫೈನಲಿ ಟಿಕೆಟ್ ಎಲ್ಲ ಆಯ್ತು, ಇವಾಗ ಹೋಗ್ತಾ ಇದ್ದೇವೆ ಬೀಚಿನ ಕಡೆಗೆ. ಅಂತ ಬ್ಲೂ ಬೀಚಾ? ನಾವೆಲ್ಲ ತಣ್ಣೀರ್ಬಾವಿ ಅಂತಲೇ ಕರೆಯೋದು. ಇವಾಗೆಲ್ಲ ನೇಮಿಂಗ್ ಸೆರೆಮನಿ ಎಲ್ಲ ಹೊಸದಾಗಿದೆ. ತುಂಬಾ, ನೀವು ಬನ್ನಿ. ಇಲ್ಲೇ ನಿಲ್ತೀರಾ? ಇಷ್ಟೇ ನಮ್ಮಿಂದ ಆಗೋದು. ಬಾ, ಇಲ್ಲಿ ಅಮ್ಮ ಮಗಳೆಲ್ಲ. ಅಮ್ಮ ಬನ್ನೇವಾ. ನೋಡು ಕ್ರಾನ್ ಇದೆಲ್ಲ, ಬನ್ನ ಅಮ್ಮ. ಕ್ರಾನ್ ಕಾಣ್ತಾ ಇದ್ಯಾ? ಇದು ನಾನು ಅಮ್ಮನಿಗೆ ನಾನು ಕೊಡ್ಸಿರೋ ಕ್ರಾನ್ ಇದು. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಅಲ್ಲೊಂದು ಇದ್ದಾಳೆ, ನಾನೊಂದು ಅಮ್ಮ ಇದ್ದೇನೆ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಒಂದು ನಿಂಗೆ, ಒಂದು ಕ್ರೌನ್. ಹ್ಯಾಪಿ ಚಿಕ್ಕಮ್ಮ ಟು ಮದರ್ಸ್ ಡೇ. ಹಾಯ್ ಜಾಸ್ವಾನ. ಚಪ್ಪಲ್ ಒಬ್ಳು ಕೈ ಹಿಡ್ದಾಯ್ತು, ಯಾಕಂದ್ರೆ ಆ ಮೇಡಮ್ಗೆ ಹೊಯ್ಗೆಯಲ್ಲಿ ನಡೆದ ಅಭ್ಯಾಸ ಇಲ್ಲ. ಓ, ಇದು ಕಯಾಕಿಂಗ್ ಈಗ. ತನ್ವಿಗೆ ಆಟ ಆಡ್ಬೇಕಂತೆ ಬೀಚಲ್ಲಿ. ಸೊ ನಾವು ಬ್ಯಾಕಪ್ಗೆ ಒಂದು ಡ್ರೆಸ್ ಇಟ್ಕೊಂಡಿದ್ದೆ, ಅವಳ ಹೋಗ್ತಾಳೆ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಒಂದು ಇಟ್ಕೊಂಡಿದ್ದೆ. ಅದು ತಂದಿದ್ದು ಒಳ್ಳಾಯ್ತು. ಇವಾಗೆಲ್ಲ ತುಂಬಾ ರಿಗ್ರೆಟ್ ಮಾಡ್ಬೇಕಿತ್ತು, ಲಿಟ್ರಲಿ. ರಿಗ್ರೆಟ್ ಏನ್ ಬೇಡ, ಜಸ್ಟ್ ಕಾಲ್ ಮೇಲೆ ನೀರು. ಕಾಲ್ ಮೇಲೆ ನೀರು. ಇವಾಗ ನಿಂಗೆ ಫುಲ್ ಆಟ ಆಡ್ಬೋದು. ಓಕೆ, ಎಂಜಾಯ್. ನೋಡು, ಕರ್ನಾಟಕ ಫ್ಲಾಗ್ ಹಾಕಿದ್ದಾರೆ. ಹೌದು, ಸೂಪರ್ ಅಲ್ಲ ಮರೆ. ಹಾ, ಸೂಪರ್ ಮಾರೆ, ಸೂಪರ್. ಏನ್ ಹೇಳ್ತಾರೆ ಚಿನ್ನದಕ್ಕೆ? ಕೊಡೆ ತರ ಮಾಡಿದ್ದಾರೆ, ಹುಲ್ಲಿನ ವುಡ್ ಅಂದ್ರೆ. ಹೌದಾ ಅಪ್ಪು? ನಂಗೆ ತನ್ವಿಗೆ ನೆನಪಿಲ್ಲ, ಯಾಕೆಂದ್ರೆ ಬೈಸ್ಕೊಂಡಿದ್ ನೀವಲ್ಲ, ನಿಮ್ಗೆ ನೆನಪಿರುತ್ತೆ. ಆ ಬೈದವಳಿಗೆ ನೆನಪಿರಲ್ಲ ಯೂಶಲಿ. ಜಸ್ಟ್ ಹೇಳ್ತಾಳೆ, ಅವರದೇನಲ್ಲ ಅದು, ಬರ್ತದೆ. ಓಕೆ, ಪೇ ಅಂಡ್ ಅದು. ಆಟ ಆಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ. ಚಿಕ್ಕು ಒಟ್ಟಿಗೆ ವೇಟಿಂಗ್, ಅವಳು ಚಿಕ್ಕುಗೋಸ್ಕರ ವೇಟಿಂಗ್. ರೆಡಿ ಆದ್ದು. ಫೈನಲಿ ಕೂತ್ಲು. ಸ್ಟಾರ್ಟಿಂಗ್ ಟ್ರಬಲ್ ಇದೆ ಅವಳಿಗೆ, ಅದನ್ನ ಅವಳು ಇಲ್ಲದಂಗೆ ಮಾಡಿಸ್ತಾ ಇದ್ದಾಳೆ ಚಿಕ್ಕು. ತುಂಬಾ ಜನ ತುಂಬಾ ಮುಂದೆನೂ ಹೋಗಿದ್ದಾರೆ. ಅಲ್ಲೇ ಸಖತ್ತಾಗಿ ಬಡಿತಾ ಇದೆ. ಓ, ಅಂದರೆ ನಾವು ಯಾರು ಜನ ಇಲ್ಲದ ಪ್ಲೇಸಿಗೆ ಸ್ವಲ್ಪ ಸೈಡ್ ಅಲ್ಲಿ ಹೋಗಿ ಆಡೋಣ ಅಂತ ಬಂದೆವು. ಬಟ್ ಎಷ್ಟು ನಡೀತಾ ಇದ್ರು ಎಲ್ಲಾ ಕಡೆನೂ ಕ್ರೌಡ್ ಇತ್ತು. ಅವರಿಬ್ರಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ,
ನೋಡಿ ಅಲೆ ಹೇಗೆ ಮೂವ್ ಆಗ್ತದೆ ಅದ್ರ ಪ್ರಕಾರ ಅವ್ರನ್ನು ಮೂವ್ ಆಗ್ತಾ ಇದ್ದಾರೆ, ಇಲ್ಲದಿದ್ರೆ ಮುಳುಗೋಗ್ತಾರೆ. ಇಲ್ಲಿ ಕೂತಿದ್ದಾರೆ, ಯಾಕಂದ್ರೆ ನಾವುಗಳು ಯಾರು ಏನ್ ತಂದಿಲ್ಲ, ಅಮ್ಮ ಬೇರೆ ಸೀರೆ ಉಟ್ಟಿದ್ದಾರೆ. ಆಮೇಲೆ ಅವರಿಗೆ ಈ ತರ ಸುಮ್ಮನೆ ಆಹಾ ಏನ್ ಮಾಡ್ತಿದ್ಯಾ ನೋಡು ಇವಾಗ್ಲೇ. ಬೀಚ್ ಅಪ್ಪು, ಐ ಲವ್ ಬೀಚ್. ಏನು ಮಗರು ಫುಡ್ ಸ್ಟೆಪ್ ಮಾಡಿದ್ರಾ? ಐ ಮಿಸ್ ಯು. ಅಪ್ಪ ಅಪ್ಪ ಬೆಂಗಳೂರಲ್ಲಿ ಇದ್ದಾರಲ್ಲ ಅಪ್ಪು. ಓಹ್ ಫುಡ್ ಸ್ಟೆಪ್ ಸ್ಟ್ಯಾಂಪಿಂಗ್ ಮಾಡ್ದಾ? ಮರ್ಕೋತೀನಿ, ಪಕ್ಕ ಮರ್ಕೋತೀನಿ ನೀನು. ಮಂಕಿ ಅಲ್ಲಿ ಮಾರಾಯ. ಏ ಮುಂದೆ ಗಲೀಜು ಪ್ರಾಣಿ. ಆಹಾ ಉಜ್ಜುತ್ತಾ ಇದ್ದಾಳೆ. ಅವಳಿಗೆ ಯಾವಾಗ್ಲೂ ಅಷ್ಟೇ ಸ್ಟಾರ್ಟಿಂಗ್ ಟ್ರಬಲ್ ಭಯಂಕರ. ಇವಾಗ ಇಲ್ಲಿದ್ಲು ನಮ್ ಪಕ್ಕ, ಆಲ್ಮೋಸ್ಟ್ ಇಲ್ಲಿದ್ದಾಳೆ. ಇವಾಗ ಮೆಲ್ಲ ರೀಚ್ ಆಗಿ ಅಲ್ಲಿವರೆಗೆ ರೀಚ್ ಆಗಿದ್ದಾಳೆ. ಬಟ್ ಒಂದ್ ರೀತಿಯಲ್ಲಿ ನಾವು ಸ್ವಲ್ಪ ಆಸ್ ಎ ಪ್ಯಾರೆಂಟ್ ಆಗಿ ನಾವು ಕೂಡ ಜಾಗೃತಿ ತಗೋಬೇಕು. ಯಾಕಂದ್ರೆ ಮಕ್ಕಳನ್ನ ಆಟ ಆಡೋ ಇದ್ರಲ್ಲಿ ಅವ್ರ ಮೇಲೆ ಕಣ್ಣಿಟ್ಟಿರ್ಬೇಕು, ನಾವು ಒಟ್ಟಿಗೆ ಇರ್ಬೇಕು. ಇಲ್ಲಾದ್ರೆ ಅವರ ದಡದಿಂದ ದಾಟಿ ಹೋಗುವಂಗೆ ನಾವು ಮಾಡಬಾರ್ದು. ಎಷ್ಟೇ ಆಗ್ಲಿ ಆ ಜಾಗ್ರತೆ ಕೇರ್ನೆಸ್ ನಮ್ಮ ಹತ್ರ ಇರ್ಬೇಕು. ಎಲ್ಲಾದ್ರೂ ಬಂದಾಗ ಓವರ್ ಎಂಜಾಯ್ಮೆಂಟ್ ಗೆ ನಾವು ಎಲ್ಲಾನು ಬಿಟ್ಕೊಡೋದು ಸರಿಯಲ್ಲ. ಎಷ್ಟೊಂದು ಇನ್ಸಿಡೆಂಟ್ ಇವಾಗ ನಾವು ನೋಡ್ತಾ ಇರ್ತೇವೆ. ನಮ್ ಕೇರ್ ನಮ್ ಕೈಯಲ್ಲೇ ಇರ್ಕೋಬೇಕು, ನಮ್ ಜಾಗ್ರತೆ ನಮ್ ಕೈಯಲ್ಲೇ ಇರ್ಬೇಕು. ಕೈಟ್ ಹಾರಿಸ್ತಿದಾರೆ ನೋಡು, ಇಲ್ಲಿ ಫುಲ್ ಕಾಣ್ತಿದ್ಯಾ? ಲೆಟ್ಸ್ ಮೂವ್, ಲೆಟ್ಸ್ ಚೇಂಜ್ ಯುವರ್ ಡ್ರೆಸ್. ಸೊ ಫ್ರೆಂಡ್ಸ್, ನೀವೇ ನೋಡ್ತಿರಲ್ಲ ನಾ ಬಿಚ್ಚಲ್ಲಿ ಹೆಂಗ್ ಆಟ ಆಡಿದ್ದೆ ಅಂತ. ಬಿದ್ದಿ ಹೊಡ್ದಿ ಏನೇನೋ ಮಾಡಿದೆ. ಇವಾಗ ಮಿನಿ ಶವರ್ ಬಾತ್ ಎಲ್ಲ ಆಯ್ತು. ಇವಾಗ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಹುಲಿ ಅದು ಏನಂತ ಉಪ್ಪು ಸಾಲ್ಟ್ ವಾಟರ್ ಅದು ಯಾವ್ದ್ರೆ ಆಯ್ತಾ. ಇವಾಗ ನನ್ನ ಸ್ಟಮಕ್ ಕಾಲ್ ಮಾಡ್ತಿದೆ, ಏನ್ ತಿನ್ಬೇಕಂತ ನಾವು ನೋಡ್ಬೇಕು. ಇವಾಗ ನಾವು ಹೋಗ್ಬೇಕು ತಿನ್ನಕ್ಕೆ. ಹಸಿವೆ ಆಗ್ತಾ ಉಂಟು. ಏನ್ ತಿನ್ನೋದು ಅದ್ ತಿನ್ನೋದಷ್ಟೇ. ಇಲ್ಲಿ ಬರೀ ಮಿಲ್ಕ್ ಶೇಕ್ ಏನೇನೋ ಇದೆ.
ಇವಾಗ ನಾನು ಐಸ್ ಕ್ರೀಮ್ ತಿಂತಿದ್ದೀನಿ, ಚಾಕೋಬಾರ್. ನೋಡಿ ಅದು ಟೆಂಡರ್ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ಇದೆ ಹೆಸರು. ನಾನು ಚಾಕೋಬಾರ್ ತಿಂತಿದ್ದೀನಿ. ಇದು ಒಂಥರ ಚಿಕ್ಕು ಏನು ಇಲ್ಲ. ಇವಾಗ ಇದೆಲ್ಲ ಖಾಲಿ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಕಾರ್ನ್ ಸ್ಯಾಂಡ್ವಿಚ್. ನಂಗೆ ನೆಕ್ಸ್ಟ್ ಚರ್ಮುರಿ ಚಿಕ್ಕು ಬರ್ತಾ ಇದ್ದಾಳೆ ನೋಡಿ. ಸ್ಯಾಂಡ್ವಿಚ್ tissue please. Yeah. ಕಟಿಂಗ್ ಮಾಡ್ತೀರಾ? ಲಾಸ್ಟ್ ಬೈಟ್, ಲಾಸ್ಟ್ ಪೀಸ್ ನಾನೇ. ತುಂಬಾ ಕ್ರೌಡ್ ಇತ್ತು ಒಳಗೆ, ನಂಗೆ ಆಗ್ತಿಲ್ಲ. ಹೊರಗೆ ಬಂದ್ವಿ ನಾವು. ಇವಾಗ ಚರ್ಮುರಿ. ಇವಾಗ ನಾನು ಚರ್ಮುರಿ ನಾವು ಬೋಟ್ ಹತ್ತಿದ್ದೇವೆ. ಇವಾಗ ನೆಕ್ಸ್ಟ್ ನಾವು ಸುಲ್ತಾನ್ ಬತ್ತೇರಿ ಹೋಗ್ತಿದ್ದೀವಿ. ನೆಕ್ಸ್ಟ್ ಬ್ಯಾಕ್ ಟು ರಿಟರ್ನ್. ನಾವು ಎಕ್ಸಿಟ್ ಹತ್ರ ಬಂದಿದ್ವಿ, ಆದರೆ ಆಟೋ ಸಿಕ್ಕೇ ಇಲ್ಲ. ಅಲ್ಲಿ ತುಂಬ ಕಾಯಿದ್ವಿ. ಸೊ ನಿಮಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ಊಬರ್ ಮತ್ತು ಓಲಾ